ಜಿಲ್ಲಾ ಕೇಂದ್ರ ಮಡಿಕೇರಿ ಸಮೀಪದ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕಡಮಕಲ್ಲು ಗ್ರಾಮಕ್ಕೆ ಸಂಪರ್ಕ ರಸ್ತೆ ಕಲ್ಪಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲವೆಂದು ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಹಾಗೂ ಗ್ರಾಮಸ್ಥ ಐಲಪಂಡ ಪುಷ್ಪ ಪೂಣಚ್ಚ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಳಿಬೀಡು ಮತ್ತು ಕಡಮಕಲ್ಲು ನಡುವೆ ಸುಮಾರು 17 ಕಿಲೋಮೀಟರ್ ಅಂತರವಿದ್ದು, ಕಡಮಕಲ್ಲು ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು 200 ಮಂದಿ ಕೂಲಿ ಕಾರ್ಮಿಕರು ವಾಸವಿದ್ದಾರೆ. ಇವರಿಗೆ ಗಾಳಿಬೀಡನ್ನು ಸಂಪರ್ಕಿಸಲು ಸಮರ್ಪಕವಾದ ರಸ್ತೆಯೇ ಇಲ್ಲದ ಪರಿಸ್ಥಿತಿ ಇದೆ. ಈ ಹಂತದಲ್ಲಿ ಗಾಳಿಬೀಡಿನಿಂದ ಕಡಮಕಲ್ಲುವರೆಗೆ ರಸ್ತೆ ನಿರ್ಮಾಣ ಪ್ರಯತ್ನಗಳು ನಡೆಯುವ ಸಂದರ್ಭ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದ ಪ್ರಮುಖರು ವಿರೋಧ ವ್ಯಕ್ತಪಡಿಸಿರುವುದು ಸಮಂಜಸವಲ್ಲವೆಂದು ಸ್ಪಷ್ಟಪಡಿಸಿದರು. ಕಡಮಕಲ್ಲು ಗಾಳಿಬೀಡು ಪಂಚಾಯಿತಿಗೆ ಸೇರಿದ್ದರೂ ಅದು ಜಿಲ್ಲೆಯಿಂದ ಹೊರಗಿಟ್ಟಲ್ಪಟ್ಟಂತೆ ಕಂಡುಬರುತ್ತದೆ. ಈ ಗ್ರಾಮಕ್ಕೆ ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದರಿಂದ ಗ್ರಾಮಕ್ಕೆ ಗಾಳಿಬೀಡಿನಿಂದ ಮಡಿಕೇರಿ ಮಾರ್ಗವಾಗಿ ದಕ್ಷಿಣ ಕನ್ನಡದ ಸುಳ್ಯಕ್ಕೆ ತೆರಳಿ ಸುಮಾರು 120 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ತೆರಳುವ ಸಂಕಷ್ಟದ ಪರಿಸ್ಥಿತಿ ಇರುವುದಾಗಿ ಪುಷ್ಪ ಪೂಣಚ್ಚ ಅತೀವ ಬೇಸರ ವ್ಯಕ್ತಪಡಿಸಿದರು. ಸುಮಾರು 2 ದಶಕಗಳ ಹಿಂದೆ ಗಾಳಿಬೀಡಿನ ಮೂಲಕ ಕಡಮಕಲ್ಲು ಗ್ರಾಮವನ್ನು ಹಾದು ಸುಬ್ರಹ್ಮಣ್ಯವನ್ನು ಸಂಪರ್ಕಿಸುವ ಹಾದಿ ನಿರ್ಮಾಣದ ಪ್ರಯತ್ನಗಳು ಅಂದಿನ ಜನಪ್ರತಿನಿಧಿಗಳು ನಡೆಸಿದ್ದರು. ಆ ಹಂತದಲ್ಲಿ ಪರಿಸರವಾದಿಗಳ ವಿರೋಧಗಳ ಹಿನ್ನೆಲೆಯಲ್ಲಿ ರಸ್ತೆ ನಿರ್ಮಾಣ ಸ್ಥಗಿತವಾಗಿತ್ತು. ಪ್ರಸ್ತುತ ನಾವು ಗಾಳಿಬೀಡಿನಿಂದ ಕಡಮಕಲ್ಲು ಸಂಪರ್ಕಿಸುವ ಹಾದಿಯನ್ನಷ್ಟೇ ಕೇಳುತ್ತಿದ್ದೇವೆ. ಇದಕ್ಕೂ ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ ವಿರೋಧ ವ್ಯಕ್ತಪಡಿಸುವುದನ್ನು ಗಾಳಿಬೀಡು, ಮೊಣ್ಣಂಗೇರಿ, ಕಾಲೂರು, ಒಣಚೂರು, ದೇವಸ್ಥರು ವಿಭಾಗದ ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸುವುದಾಗಿ ಸ್ಪಷ್ಟಪಡಿಸಿದರು. ಸ್ಥಳೀಯ ಗ್ರಾಮಸ್ಥರ ಕೋರಿಕೆಯ ಮೇರೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಗಾಳಿಬೀಡು ಕಡಮಕಲ್ಲು ರಸ್ತೆ ನಿರ್ಮಾಣದ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಕಾಮಗಾರಿಗೆ ಅನುಮೋದನೆ ಮತ್ತು ಅಗತ್ಯ ಅನುದಾನಕ್ಕಾಗಿ ಪ್ರಯತ್ನಿಸುವ ಹಂತದಲ್ಲಿ ಅದನ್ನು ಸ್ವಾಗತಿಸಬೇಕೇ ಹೊರತು ವಿರೋಧ ವ್ಯಕ್ತಪಡಿಸುವುದು ಸರಿಯಾದ ಕ್ರಮವಲ್ಲವೆಂದು ತೀಕ್ಷ್ಣವಾಗಿ ನುಡಿದರು. ಅವರಿಗೆ ಬರಬೇಕಂದ್ರೆ ಗ್ರಾಮ ಪಂಚಾಯತಿಯಿಂದ 120 ಕಿಲೋಮೀಟರ್ ಮಡಿಕೇರಿಗೆ, ಅಲ್ಲಿಂದ ಪುನಃ ವಾಪಸ್ಸು 8 ಕಿಲೋಮೀಟರ್ ಗಾಳಿಬೀಡು ಹೋಗಬೇಕು. ಒಂದು ಸಣ್ಣ ಪಂಚಾಯತ್ ಕೆಲಸ ಇದೆ. ಯಾವ ಥರ ತೊಂದರೆ ಆಗ್ತಿದೆ ಅಂದರೆ ಜನರಿಗೆ ಈ ಸುಮಾರು ಪರಿಸರವನ್ನು ಹೇಳ್ಕೊಂಡು ಈ ಥರ ತೊಂದರೆ ಮಾಡಬಾರ್ದು. ಈ ರೋಡ್ ಮೊದಲು ನಮ್ಮ ಜೀಪ್ ರೋಡ್ ಆಗಿತ್ತು, ಜೀಪಿಂದ ಬರ್ತಿದ್ರು ಹೋಗ್ತಿದ್ರು. ಕಡಮಕಲ್ಲು ಸುಬ್ರಹ್ಮಣ್ಯ ರೋಡ್ ಬಹಳ ಚೆನ್ನಾಗಿದೆ. ಅಲ್ಲಿ ನಮಗೆ ನಮ್ಮ ಶಾಸಕರು ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಅಗತ್ಯ ಇಲ್ಲ. ನಮಗೆ ಬೇಕಾದರೂ ನಮ್ಮ ಗ್ರಾಮ ಪಂಚಾಯತಿಯ ಒಂದು ವಿಲೇಜ್ ಇದೆ, ಅಲ್ಲಿ 250-300 ಕುಟುಂಬ ಇದೆ, ಎಲ್ಲ ಲೇಬರ್ಸ್ ಇದೆ. ಅವರು ಅಲ್ಲಿ ಬೆಳಿಗ್ಗೆ ಬಸ್ ಹತ್ತಿ ಬಂದು ವಾಪಸ್ ಬಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ತರ ಇರುವಾಗ ಇವರಿಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಒಂದು ಮೊದಲು ತಿಳ್ಕೊಳ್ಬೇಕು ಆ ರೋಡ್ ಏನು, ಎಲ್ಲಿಗೆ ಏನು ಅಂತ ಹೇಳಿ. ಗ್ರಾಮಸ್ಥರಿಗೆ ಒಂದು ಒಬ್ಬ ರೋಡ್ ತಡೆ ಹಿಡಿದಿರುತ್ತೆ, ಅದಕ್ಕೆ ಅಗತ್ಯವಂತ ಕೆಲಸನೇ ಅವರಿಗೆ. ಅವರ ಏರಿಯಾದಲ್ಲಿ ಕೋಳಿಕಪ್ಪ ಆ ಕಡೆ ಎಷ್ಟು ರಸಗಳಿದೆ ಫಾರೆಸ್ಟ್ ಒಳಗೆ, ಅದನ್ನು ನಾವು ಸರಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೋಡಿ, ನಮ್ದು ಹಾಗೆ ಬ್ಯಾಕ್ ಹೋಗ್ಬಿಟ್ಟು ನಮ್ಮ ಇಡೀ ಗಾಳಿ ಕೂಡ ಇರುವ ಸೊರೆ ಮಾಡಿ ಪಾರ್ಶ್ವ ತಗೊಳ್ತಿದ್ದಾರೆ. ಆ ಥರ ನಾವು ಇಟ್ಟಿದ್ದೇವೆ ಫ್ರೀಯಾಗಿ. ಆ ರೋಡಿಗೆ ಹೋಗುವಾಗ 78 ಎಕರೆ ಜಾಗಗಳಿಗೆ ನಾವೇ ಅದರ ಗ್ರಾಮಸ್ಥರಿಗೆ ಹೇಳಿ ಅಲ್ಲಿಂದ ಕಡಮಕಲ್ಲಿಗೆ ಹೋಗಿ ಫಾರೆಸ್ಟ್ ಅವರನ್ನ ಕರೆಸಿ ಅಲ್ಲಿಗೆ ಅಲ್ಲಿ ಮಾತನಾಡಿ ಆಮೇಲೆ ಅವರು ಬಂದು ಸದನದಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಅವರು ಪ್ರಸ್ತಾಪನೆ ಮಾಡಿ ಸಮಯ ಅಷ್ಟೇ ಬಿಗಿದು ಕೊಟ್ಟದ್ದು ನೆನ್ನೆ ಮಾಡಿ ಇದರ ಬೇಕು ಅಂತಾನೆ ಮಾಡುದು. ಅವರು ಎಮ್ಎಲ್ಎ ಸಾಹೇಬರು ಸುಮ್ಮನೆ ಬಂದಿಲ್ಲ ಅಲ್ಲಿಗೆ. ನಮ್ಮ ಗಾಳಿಬೀಡು ಗ್ರಾಮ ಪಂಚಾಯತ್ ಒಂದು ವಿಲೇಜ್ ಇರುವ ರೋಡಿಗೋಸ್ಕರ ಬಂದಿದ್ದು. ಅದು ಬರುವುದನ್ನು ಸುಳ್ಯಗಾಗಿ ಬರಬೇಕು. 125 ಕಿಲೋಮೀಟರ್ ಆಗ್ತದೆ ಗಾಳಿಬೀಡು ತಲುಪುವಾಗ ಗ್ರಾಮಸ್ಥರು ಯಾವ ತರ ಬರಬೇಕು ತರ ಯೋಚನೆ ಮಾಡ್ಕೊಳ್ಳಿ. ಅದನ್ನ ಅವ್ರಿಗೆ ಯೋಚನೆ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಹೋಗ್ಬೇಕು ಅಂತ ಹೇಳಿ. ಅವ್ರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ, ಸುಮ್ಮನೆ ರೋಡ್ ಕೊಟ್ಬಿಡ್ತಾರೆ. ಮೊದಲು ಇಂಥ ರೋಡ್ ಸರ್, ಅದು ಆಲ್ರೆಡಿ ರೋಡ್ ನಾನೇ ಚಿಕ್ಕ ಹೋಗಿದ್ದಾರೆ 22 ವರ್ಷ ಮೊದಲು. ಈಗ 20 ವರ್ಷದಿಂದ ಕ್ಲೋಸ್ ಆಗಿದೆ. ಅದು ಫಾರೆಸ್ಟ್ ಒಳಗೆ ಮಾತಾಡಿ ನಮಗೋಸ್ಕರ ನಾವು ಹೇಳಿದೋಸ್ಕರ ಉಗ್ರವಾದ ಸೇರಿ ಹೇಳಿದೋಸ್ಕರ ಅವ್ರು ಮಾಡಿದ್ದಾರೆ ಮೇಲೆ ಸಾಹೇಬರು. ಅವರೇ ಸದನದಲ್ಲಿ ಮಾತನಾಡಲಿಲ್ಲ. ಅದು ವಿರುದ್ಧ ಅಬ್ಜೆಕ್ಷನ್. ಅವರು ಅಷ್ಟೇ KG ಬೋಪಯ್ಯನವರು ಅವರು ರೋಡ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು. ಅವರು ಯಾರು ಅಬ್ಜೆಕ್ಷನ್ ಮಾಡಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಇದೆ. ಈ ತರ ಮಾಡ್ಬೋದು. ಬರುವಾಗ ಊರಿಗೆ ಹಾಕಿ ಮಾಡ್ಕೊಳ್ಬೇಕು. ಎಷ್ಟು ಅವರ ಈಗ ಬೇಡ ನಮ್ಮ ನಾಗರೊಳಗಿಂದ ಅದು ಎಲ್ಲಕ್ಕಿಂತ ದೊಡ್ಡ ವನ್ಯಜೀವಿ ಪ್ರಾಣಿಗಳು ಅಲ್ಲಿ ರೋಡಲ್ಲಿ ಬರುವಲ್ಲೇ ಕಾಣ್ತದೆ. ಎಲ್ಲ ಗುಂಪಾಗಿ ಜಿಕ್ಕಿಗಳಿರ್ತದೆ. ಅಲ್ಲಿ ದಿವಸಕ್ಕೆ 3 ಬಸ್ಗಳು ಹೊರಟರು ಅಂತ ಹೇಳಿದ್ರು. ಈಗ ಮಾರ್ಕುಟ್ಟ ರೋಡ್ ಅದು ವನ್ಯಜೀವಿಗಳಿಗೆ ಹೋಗಿಲ್ವಾ? ಪುಟ್ಟ ರೋಡ್ ವನ್ಯಜೀವಿಗಳಿಗೆ ಹೋಗಿಲ್ವಾ? ಅದು ಇವರಿಗೆ ಕಾಣ್ಕೊಂಡಿಲ್ವಾ? ಈಗ ನಮ್ಮನ್ನೇ ಕೇಳ ಹೋಗೋದು ನೋಡಿದ್ರೆ ಪುಟ್ಟ ರೋಡ್ ಎಷ್ಟು